ಮೊದಲೆಲ್ಲ ಉತ್ತರ ಕರ್ನಾಟಕದ ಹುಲಿ ಅಂತಿದ್ರು. ಇಡೀ ಕರ್ನಾಟಕದ ಅಖಂಡ ಕರ್ನಾಟಕದ ಹುಲಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ರವರೇ ಹಾಗೂ ಈಗ ತಾನೇ ಭಾಷಣ ಮಾಡಿದಂಥ ಭಾಷಣ ಸ್ವಾಮೀಜಿಯವರೇ, ಖ್ಯಾತ ವಕೀಲರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಹೆಗಡೆ ಅವರೇ, ಮಹೇಂದ್ರ ಅವರೇ, ಶ್ರೀನಿವಾಸ್ ಸ್ವಾಮೀಜಿಯವರೇ, ಹಿಂದೂ ಚಿಂತಕರಾಗಿರ್ತಕ್ಕಂಥ ಭಾಸ್ಕರ್ ನಾಯ್ಡು ಅವರೇ, ಮತ್ತೊಬ್ಬ ಖ್ಯಾತ ವಕೀಲರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ, ನಮ್ಮ ಗುಂಡ್ಲುಪೇಟೆ ಸುನೀಲ್ ಅವರೇ, ಮತ್ತು ನಮ್ಮ ಪ್ರಖ್ಯಾತ ಡಾಕ್ಟರ್ ಆಗಿರ್ತಕ್ಕಂಥ BS ಪಾಟೀಲ್ರೇ ಹಾಗೂ ಬಂಧುಗಳೇ, ನಾವು ಇಲ್ಲಿ ತನಕ ಜನ ಸೇರಿ ಸ್ವಾಗತ ಮಾಡ್ತಕ್ಕಂಥದ್ದು ಒಂದು ಪರಂಪರೆ ಏನು ಅಂತಂದರೆ, ಯಾರಿಗೆ ಅಧಿಕಾರ ಇದೆ ಅವ್ರಿಗೆ ಜನ ಎಲ್ಲ ಸೇರಿ ಜೈಕಾರ ಹಾಕೊಂಡು ನಾವು ಸ್ವಾಗತ ಮಾಡ್ತಕ್ಕಂಥದ್ದು ಮೈಸೂರಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ರೂಢಿಗತ. ಆದರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿನೂ ಅಲ್ಲ, ಮಂತ್ರಿನೂ ಅಲ್ಲ. ಯಾಕೆ ಇಡೀ ಕರ್ನಾಟಕ ಮೈಸೂರು ಸೇರಿದಾಗೆ ಬೇರೆ ಎಲ್ಲ ಕಡೆನೂ ಸಹ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರ ಹತ್ರ ಏನೋ ಒಂದು ಇದೆ ಅಂತ. ಏನದು ಅಂತಂದರೆ, ಏನು ನಾವು ಪ್ರತಿನಿತ್ಯ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಅಂತ ಏನು ಹೇಳ್ತೀವಿ, ಆ ಮುಖವಾಡವನ್ನೇ ಇಟ್ಕೊಂಡಂಥ ಅನೇಕ ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿ ಅವ್ರ ಮುಖವಾಡ ಅಂತ ಗೊತ್ತಾದ ತಕ್ಷಣ ಒಂದು ನಮ್ಮ ಇಡೀ ಹಿಂದೂ ಸಮಾಜ ಅಸಹಾಯಕ ಸ್ಥಿತಿಯಲ್ಲಿರ್ತಿತ್ತು. ಯಾಕೆಂದರೆ ಎಲ್ಲೋ ಒಂದು ಕಡೆ ಗಲಾಟೆ ಆದ ತಕ್ಷಣ ಬರೋದು, ಸಾಂತ್ವನ ಹೇಳೋದು, ಹೋಗೋದು, ಮತ್ತೆ ಅದೇ ಕಳ್ಳರು ಕಾಕರ ಜೊತೆ ಅದೇ ಮುಖವಾಡ ಹಾಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹಿಂದೂ ಧರ್ಮದ ಹೆಸರಿನಲ್ಲಿ ಅಧಿಕಾರ ಮಾಡ್ತಕ್ಕಂಥದ್ದು, ಮೆರಿತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಆದರೆ ಹೃದಯಕ್ಕೆ ಮತ್ತೆ ಮೆದುಳಿಗೆ ಮತ್ತೆ ನಾಲ್ಗೆಗೆ ಒಂದೇ ರೀತಿ ಸಂಪರ್ಕವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇದು ಹೊಗಳಿಕೆ ಮಾತಲ್ಲ. ನೀವೇ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾಗಳು ನೋಡ್ತೀರಿ, ಪತ್ರಿಕೆಗಳು ನೋಡ್ತೀರಿ. ಅವ್ರ ಅಧಿಕಾರ ಇರಲಿ ಇಲ್ಲದೇ ಇರಲಿ ಜನಗಳ ಜೊತೆ ಬೆರೀತಕ್ಕಂಥದ್ದು, ಯಾರೇ ಹಿಂದೂಗಳನ್ನ ಎಲ್ಲೇ ಸತ್ರು ಸಹ, ಅನ್ಯಾಯರು ಸಹ ಬಂದು ನೇರವಾಗಿ ಭಾಗವಹಿಸಿ ಧೈರ್ಯ ತುಂಬತಕ್ಕಂಥ ವಿಚಾರವನ್ನ ಯತ್ನಾಳ್ ಅವರು ಮಾಡ್ತಾ ಇರೋದನ್ನ ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ಮತ್ತು ನಾವು ಇಲ್ಲೇ ಕಲಾಮಂದಿರದಲ್ಲಿ ಯಾಕೆ ಕಾರ್ಯಕ್ರಮ ಮಾಡಿದ್ವಿ ಅಂತಂದ್ರೆ, ಒಂದ್ಸರಿ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಇರಲಿಲ್ಲ. ಕುಮಾರಸ್ವಾಮಿ ಕರ್ಕೊಂಡ್ಬಂದು ಇಲ್ಲೇ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ. ಸರ್ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಜನಗಳೆಲ್ಲ ಘೋಷಣೆ ಕೂಗಿದ್ರು. ಘೋಷಣೆ ಕೂಗಿದ 6 ತಿಂಗಳಿಗೆ ಮುಖ್ಯಮಂತ್ರಿ ಆಗೋದ್ರು ಕುಮಾರಸ್ವಾಮಿ ಅವರು. ಆ ಕಾರಣಕ್ಕೆ ಕರ್ನಾಟಕ ಏನಾದರೂ ಭವಿಷ್ಯ ಇದೆ ಅಂತಂದಾದ್ರೆ ಪ್ರಾಮಾಣಿಕ ಸರ್ಕಾರ, ಶುದ್ಧ ಸರ್ಕಾರ, ಅಭಿವೃದ್ಧಿ ಸರ್ಕಾರ. ಯಾಕೆಂತ ಹೇಳಿದ್ರೆ ಮೈಸೂರು ಬಗ್ಗೆ ಎಲ್ಲ ಹೇಳ್ತಾರೆ, ಮೈಸೂರು ಬಹಳ ಚೆನ್ನಾಗಿದೆ, ದೊಡ್ಡ ದೊಡ್ಡ ರಸ್ತೆ ಇದೆ, ವಿಶಾಲವಾದ ರಸ್ತೆ ಇದೆ, ಪಾರ್ಕ್ಗಳಿವೆ, ರೋಡ್ ಚೆನ್ನಾಗಿದೆ ಅಂತ ನಾವೆಲ್ಲ ಅನ್ಕೋತೀವಿ. ಯಾಕಂದ್ರೆ ಇದು ರಾಯಲ್ ಸಿಟಿ. ಬಿಜಾಪುರ ಮೊದಲು ಹೋದ್ರೆ ಧೂಳು ಇರ್ತಿತ್ತು. ನಾವು ಒಂದು ಸಿಂದಗಿ ಎಲ್ಲ ಉಪಚುನಾವಣೆ ಇತ್ತು, ಹೋಗಿದಾಗ ಎಲ್ಲೆಲ್ಲಿ ನೋಡಿದ್ರು ಧೂಳು, ಎಲ್ಲೆಲ್ಲಿ ನೋಡಿದ್ರು ಜನ, ರಸ್ತೆಯಲ್ಲಿ ಅಂಗಡಿಗಳು ಎಲ್ಲ ಇತ್ತು. ಬಸನಗೌಡ ಪಾಟೀಲ್ ಅವರೀಗ ಮೈಸೂರಿಗಿನ ಚೆನ್ನಾಗಿ ರಸ್ತೆ ಮಾಡಿದ್ದಾರೆ, ಪಾರ್ಕ್ ಮಾಡಿದ್ದಾರೆ, ಅದ್ಭುತವಾದ ಸಿಟಿ ಮಾಡಿದ್ದಾರೆ. ಅಲ್ಲೆಲ್ಲ ಕೇಳ್ತೀವಿ, ಇದು ಕಾಂಟ್ರಾಕ್ಟರ್ಗಳು ಬೇರೆ ಅಧಿಕಾರಿಗಳು ಸಿಕ್ಕಿದ್ರೆ, ಸರ್ 1 ಪೈಸೆ ಲಂಚ ತಗೊಳ್ಳಲ್ಲ, ತಿಂಗ ವಸೂಲಿ ಇಲ್ಲ, ಕ್ವಾಲಿಟಿ ಇರಬೇಕು ಮಗನೇ, ಕ್ವಾಲಿಟಿ ಇಲ್ದಿರೋ ಒದ್ದು ಹೊರ ಹಾಕ್ತೀನಿಲ್ಲ ಅಂತಕ್ಕಂಥದ್ದನ್ನ ಅಧಿಕಾರಿಗಳಿಗೆ ಎದುರಿಸಿ ನೀಟಾಗಿ ರಸ್ತೆ, ಚರಂಡಿ ಪ್ರತಿಯೊಂದು ಅದ್ಭುತವಾಗಿ ಮಾಡಿ ಇಡೀ ಬಿಜಾಪುರ ಸಿಟಿನ ಬಹಳ ಚೆನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲ ಓದಾಗ ನೋಡ್ಬೋದು. ಬಹಳ ಚೆನ್ನಾಗಿದೆ. ಹಾಗೆ ಪ್ರತಿಯೊಂದಕ್ಕೂ ಸಹ ಇವರು ಒಂದು ತಾತ್ವಿಕವಾದ ಚಿಂತನೆ ಮತ್ತೆ ನೇರವಾದ ಮಾತು, ಶುದ್ಧವಾಗಿ ಏನು ಮುಖ್ಯಮಂತ್ರಿಗಳಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಾಗೆ ಹೋಗಿದ್ದಾರೆ, ಎಲ್ಲ ಲೂಟಿಕೋರಾಗಿದ್ದಾರೆ. ಕರಪ್ಷನ್ನು, ಲೂಟಿ, ಮೋಸ, ವಂಚನೆ. ಆದರೆ ಇವರು ಅದು ಯಾವುದೂ ಇಲ್ಲ, ಪ್ರಾಮಾಣಿಕವಾದ ನಡತೆ. ಈ ಕಾರಣಕ್ಕೋಸ್ಕರ ನಮಗೆಲ್ಲ ಇವರ ಗುಣಲಕ್ಷಣ, ಇವರ ಮಾತುಗಾರಿಕೆ, ನೇರವಂತಿಕೆ ನಮ್ಗೆ ಇಷ್ಟ ಆಗಿ ಇವರು ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಜನಕ್ಕೆ ಕನಿಷ್ಠವಾಗಿ, ಯಾಕೆಂದ್ರೆ ಈ ಹಿಂದೆ ವೀರೇಂದ್ರ ಪಾಟೀಲರು ಬಹಳ ಚೆನ್ನಾಗಿ ಆಳ್ವಿಕೆ ಮಾಡ್ತಿದ್ರು ಅಂತ ನಾವು ಕೇಳಿದ್ದೀವಿ. ಇವ್ರ ಕೈ ಸಿಕ್ಕಿದ ಅಧಿಕಾರ ಬಹಳ ಚೆನ್ನಾಗಿ ಕರ್ನಾಟಕ ಅಭಿವೃದ್ಧಿ ಆಗ್ತದೆ, ಗುಜರಾತ್ ಮಾದರಿಯಲ್ಲಿ ಆಗ್ತದೆ. ಮೋದಿ ಏನು ಗುಜರಾತಲ್ಲಿ ಅಭಿವೃದ್ಧಿ ಮಾಡಿದ್ರು ಆ ಅಭಿವೃದ್ಧಿಯ ಮಾದರಿಯನ್ನ ಕರ್ನಾಟಕದಲ್ಲೂ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ವಿಚಾರ. ಆದರೆ ಇವತ್ತು ಚುನಾವಣೆಗೋಸ್ಕರ ಎಲ್ಲ ಮತ ಬ್ಯಾಂಕ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಒಂದು ಧರ್ಮದ ಕಿಡಿಗೇಡಿಗಳು ಏನೇ ತಪ್ಪು ಮಾಡಿದ್ರು ಸಹ ಅವ್ರ ಬಗ್ಗೆ ಮೃದು ಭಾವನೆ. ಈಗಲೇ ನೋಡ್ಬೇಕಾಗಿತ್ತು ಪೊಲೀಸರುಗಳ ಆಕ್ಷನ್ ಹೇಗಿತ್ತು ಅಂತೇಳಿ, ಆಯ್ತಾ. ಆದರೆ ಯತ್ನಾಳ್ ಅಂತವರು, ಯೋಗಿ ಆದಿನಾಥ್ ಉತ್ತರ ಪ್ರದೇಶದಲ್ಲಿ ಏನು ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ, ಏನು ತಪ್ಪು ಮಾಡ್ತಾರೆ ಅವ್ರನ್ನ ಬಲಿ ಆಗ್ತಾರಲ್ಲ, ಅಂಥ ಕೆಲಸವನ್ನ ಯತ್ನಾಳ್ ಅವರು ಮಾಡ್ತಾರೆ ಖಂಡಿತವಾಗಿಯೂ ಅಂತಕ್ಕಂಥ ಒಂದು ನಮ್ಮ ಎಲ್ಲ ಜನಗಳಲ್ಲೂ, ಕಾಂಗ್ರೆಸ್ ಹಿಂದೂಗಳಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಅವರೆಲ್ಲ ಬಂದು ಈಗ ನಾವು ಟಿವಿಗಳು ನೋಡಿರ್ಬೋದು,
ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪ ಚೇಂಜ್ ಮಾಡುವಾಗ ಕೇಳಿದಾಗ ಯತ್ನಾಳರಾಗಬೇಕು ಅಂತೇಳಿ ಭಾಳ ಜನ ಮುಸ್ಲಿಮ್ಸ್ ಹೇಳ್ತಿದ್ರು. ಯಾಕೆಂದ್ರೆ ಸರ್ ಸುಮ್ಮನೆ ಬೈತಾರೆ, ಅವರು ಅದ್ರ ಅಭಿವೃದ್ಧಿ ಮಾಡ್ತಾರೆ ಸರ್, ಭಾಳ ಚೆನ್ನಾಗಿ ಮಾಡ್ತಾರೆ ಸರ್, ನಮ್ಮ ಬೀದಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅಂತ. ಅವ್ರ ಬೀದಿ ಅಭಿವೃದ್ಧಿ ಆದ್ರೆ ಇಡೀ ಕರ್ನಾಟಕ ಅಭಿವೃದ್ಧಿ ಆದಾಗೆ ತಾನೆ, ಅವರು ನಮ್ಮ ಜನ ತಾನೆ. ಆದ್ರೆ ಪುಂಡ್ರಗಳಿಗೆ ಬಲೆ ಹಾಕ್ಬೇಕು ಅಂತಕ್ಕಂಥದ್ದನ್ನ ಅವರನ್ನೇ ಪುಂಡ್ರಕಂಡ್ರಾಗಲ್ಲ ಸರ್, ನಮ್ಮ ಜನಾಂಗದಲ್ಲಿ ಒಳ್ಳೆಯವ್ರ ಬಗ್ಗೆ ಅವರು ನಮ್ಗೆ ರಕ್ಷಣೆ ಕೊಡ್ತಾರ ಸರ್ ಅಂತಕ್ಕಂಥ ವಿಚಾರ ಅಲ್ಲಿ ಜನ ಹೇಳ್ತಾ ಇರೋದ್ರಿಂದ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು, ಲಂಚ ನಿಲ್ಲಬೇಕು, ಒಂದು ವರ್ಗದ ಜನಗಳ ತುಷ್ಟೀಕರಣ ಸ್ಟಾಪ್ ಆಗಬೇಕು ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತವರು ಮುಖ್ಯಮಂತ್ರಿ ಆಗಬೇಕಾದ್ದು ಈ ಕರ್ನಾಟಕ ಜನಗಳ ಒಂದು ಅಭಿಲಾಷೆ ಅಂತಕ್ಕಂಥ ಮಾತನ್ನ ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗೇನೆ ನೀವೆಲ್ಲ ದಿನಪತ್ರಿಕೆಯಲ್ಲಿ ನೋಡ್ತೀರಿ, ಯಾವುದೇ ದೇಶ ನಿಮ್ಮದೇ ಇಲ್ಲ. ಅದು ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಿರ್ತಕ್ಕಂಥ ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಎಲ್ಲಾ ಕಡೆನೂ ದಿನಾ ಗಲಾಟೆ, ದಿನಾ ಜಗಳ, ದಿನಾ ಲೂಟಿ. ಉತ್ತರ ಪ್ರದೇಶದಲ್ಲಿ ಏನೂ ಇಲ್ಲ. ಯೋಗಿ ಆದಿನಾಥ್ ಎಷ್ಟು ಚೆನ್ನಾಗಿ ನಿಯಂತ್ರಣ ಮಾಡಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದೇ ಥರದ ಕರ್ನಾಟಕದಲ್ಲಿ ಒಬ್ಬ ಯೋಗಿ ಆದಿನಾಥ್ ಬೇಕು ಅಂತಂದ್ರೆ ಅದು ಯತ್ನಾಳ್ ಅಂತ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ. ಆ ಕಾರಣಕ್ಕೆ ಸನ್ಮಾನ್ಯ ಯತ್ನಾಳ್ ಅವರೇ, ಈ ಕಲಾಮಂದಿರದಲ್ಲಿ ಏನು ಕಾರ್ಯಕ್ರಮ ಆಯಿತು ಅವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಇದು ಒಂದು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಮುಖ್ಯಮಂತ್ರಿ ಆಗೋದ್ರ ಮೂಲಕ ಈ ಕರ್ನಾಟಕ ಜನತೆಗೆ ಒಂದು ಒಳ್ಳೇದು ಮಾಡಬೇಕು, ಒಳ್ಳೇದಾಗತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದಯಮಾಡಿ ಇವಾಗ ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಹೆಗಡೆಯವ್ರು ಮಾತಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊತಾ ಇದ್ದೀನಿ.